ಪ್ರಿಯ KS ಸ್ಪರ್ಧಾರ್ಥಿಗಳೇ, ಇಂಡಿಯಾ ಫಾರ್ IAS ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಷ್ಟೊತ್ತಿಗಾಗಲೇ ತಾವೆಲ್ಲ ಪ್ರಿಲಿಮ್ಸ್ಗೆ ಏನು ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದಾರೆ, ಆ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಂಡಿರ್ತೀರಾ. ಅದೇ ರೀತಿ ಏನು ಕಟ್ ಆಫ್ಗಳನ್ನ ಪ್ರೆಡಿಕ್ಟ್ ಮಾಡಲಾಗಿದೆ, ಆ ಕಟ್ ಆಫ್ಗಳನ್ನು ಕೂಡ ನೀವು ಚೆಕ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರ ಸ್ಕೋರ್ಗಳು ತುಂಬ ಸೇಫ್ ಝೋನಲ್ಲಿ ಬರ್ತಾ ಇದೆ ಅಂಥವ್ರು ಎಲ್ಲರೂ ಕೂಡ ತಡ ಮಾಡ್ದೇನೆ ದೇ ಹ್ಯಾವ್ ಟು ಸ್ಟಾರ್ಟ್ ಫಾರ್ ದರ್ ಮೇನ್ಸ್ ಪ್ರಿಪ್ರೇಷನ್ ಅಂತ. ಯಾಕೆ ಅಂತಂದರೆ KPSC ಅವರ ಟೈಮ್ ಟೇಬಲ್ ಪ್ರಕಾರ ಮೇನ್ಸು ಮಾರ್ಚಲ್ಲಿ ಇರೋದ್ರಿಂದ ಸೊ ಆ ಬೇಸಿಸ್ ಮೇಲೆ ಸಮಯ ತುಂಬ ಕಡಿಮೆ ಇದೆ. ಆ ಕಡಿಮೆ ಸಮಯದಲ್ಲೇ ಮ್ಯಾಕ್ಸಿಮಮ್ ಪ್ರಿಪ್ರೇಷನನ್ನು ನಾವು ಮಾಡಬೇಕಾಗತ್ತೆ. ಈ ನಿಟ್ಟಿನೊಳಗಡೆ ಇಂಡಿಯಾ ಫಾರ್ IAS ಕಡೆಯಿಂದ ಮೇನ್ಸ್ ಬ್ರಹ್ಮಾಸ್ತ್ರ, KS ಮೇನ್ಸ್ ಬ್ರಹ್ಮಾಸ್ತ್ರ ಅನ್ನುವಂಥ ಒಂದು ಪ್ರೋಗ್ರಾಮ್ ಜೊತೆಗೆ ನಾವು ಬರ್ತಾ ಇದ್ದೀವಿ. ಏನಿದು ಮೇನ್ಸ್ ಬ್ರಹ್ಮಾಸ್ತ್ರ ಅಂದರೆ, ಈ ಮೇನ್ಸ್ ಬ್ರಹ್ಮಾಸ್ತ್ರ ಪ್ರೋಗ್ರಾಮ್ ಒಳಗಡೆ ಒಟ್ಟು ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ಅದರಲ್ಲಿ KS ಮೇನ್ಸ್ ಟೆಸ್ಟ್ ಸಿರೀಸ್ ಆಗಿರಬಹುದು, ಅದೇ ರೀತಿ ಮೇನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಆಗಿರಬಹುದು, ಮೇನ್ಸ್ ರಿವಿಷನ್ ಎಕ್ಸ್ಪ್ರೆಸ್ ಪ್ರೋಗ್ರಾಮ್ ಆಗಿರಬಹುದು, ಹೀಗೆ ಹಲವಾರು ಇನಿಷಿಯೇಟಿವ್ಸ್ಗಳು ಇದರಲ್ಲಿದ್ದಾವೆ. ಈ ಮೇನ್ಸ್ ಬ್ರಹ್ಮಾಸ್ತ್ರ ಪ್ರೋಗ್ರಾಮ್ನಲ್ಲಿ ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ಏನು ಚರ್ಚೆ ಮಾಡಕ್ಕೆ ಹೊರಟಿದ್ದೀನಿ ಅಂದರೆ ಮೇನ್ಸ್ ಟೆಸ್ಟ್ ಸಿರೀಸ್. ಹೌದು, ವಿ ನೋ ದ್ಯಾಟ್ ಮೇನ್ಸ್ಗೆ ನಿಮ್ಮ ಸ್ಕೋರ್ ತುಂಬ ಚೆನ್ನಾಗಿ ಆಗಬೇಕಂತಂದರೆ ಪ್ರಾಕ್ಟೀಸ್ ಇಸ್ ಅ ಮಸ್ಟ್. ಸೊ ಈ ಪ್ರಾಕ್ಟೀಸ್ ಇಸ್ ಅ ಮಸ್ಟ್ ಅಂತ ಬಂದಾಗ ಟೆಸ್ಟ್ ಸೀರೀಸ್ಗಳನ್ನ ಬರೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಕಮ್ ಅಪ್ ವಿತ್ ದ ಕದನ ಮೇನ್ಸ್ ಟೆಸ್ಟ್ ಸಿರೀಸ್. ಸೊ ಈ ಕದನ ಮೇನ್ಸ್ ಟೆಸ್ಟ್ ಸಿರೀಸ್ನ ಫೀಚರ್ಸ್ಗಳನ್ನ ನೋಡೋಣ. ಇದು ಮೇನ್ಸ್ ಟೆಸ್ಟ್ ಸಿರೀಸ್ ಬಂದು ಇದೇ 12ನೇ ತಾರೀಕಿಂದ ಈ ಮೇನ್ಸ್ ಟೆಸ್ಟ್ ಸಿರೀಸ್ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಈ ಮೇನ್ಸ್ ಟೆಸ್ಟ್ ಸಿರೀಸ್ನಲ್ಲಿ ಟೋಟಲ್ 22 ಟೆಸ್ಟ್ಗಳನ್ನ ನಿಮ್ಗೆ ತೊಗೊಂಡು ಬರ್ತಾ ಇದ್ದೀವಿ. ಈ ಎಲ್ಲ 22 ಟೆಸ್ಟ್ಗಳು ಕೂಡ 250 ಮಾರ್ಕ್ಸ್ಗಳಿಗೆ ಇರುತ್ತೆ. ಸೊ ಫುಲ್ ಪೇಪರ್ಸ್ಗಳನ್ನು ನೀವು ಬರಿತಾ ಇರ್ತೀರ. ಈ 22 ಟೆಸ್ಟ್ಗಳಲ್ಲಿ ದರ್ ಆರ್ 8 ಸೆಕ್ಷನಲ್ ಟೆಸ್ಟ್, ಅದ್ರ ಜೊತೆಗೆ 4 essay ಟೆಸ್ಟ್ಗಳಿದ್ದಾವೆ. ಆ್ಯಂಡ್ ಅಟ್ ದ ಲಾಸ್ಟ್ ಏನಂತಂದರೆ ಫುಲ್ ಲೆಂತ್ ಟೆಸ್ಟ್ ಏನಿದೆ ಅದು 2 ಸೆಟ್ ಫುಲ್ ಲೆಂತ್ ಟೆಸ್ಟ್ಗಳನ್ನ ನಾವು ಈ ಟೆಸ್ಟ್ ಸಿರೀಸಲ್ಲಿ ತೊಗೊಂಡು ಬರ್ತಾ ಇದ್ದೀವಿ. ಸೊ ವಾಟ್ ಆರ್ ದ ಫೀಚರ್ಸ್ ದೆನ್? ಫೀಚರ್ಸ್ ಅಂತ ನೋಡಬೇಕಾದ್ರೆ ಮೊದಲನೇದಾಗಿ ಟೆಸ್ಟ್ ಅಲಾಂಗ್ ವಿತ್ ಟೆಸ್ಟ್ ದೆಲ್ ಬಿ ಡ್ಯುಯಲ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಸಿನಾಪ್ಸಿಸ್ಗಳನ್ನ ಈ ಟೆಸ್ಟ್ಗಳ ಜೊತೆ ಕೊಡ್ತೀವಿ. ಅದರ ಜೊತೆಗೆ ಇವ್ಯಾಲ್ಯುಯೇಷನ್ ಆ್ಯಂಡ್ 1-to-1 ಮೆಂಟರ್ಶಿಪ್ ಕೂಡ, 1-to-1 ಫೀಡ್ಬ್ಯಾಕನ್ನು ಕೂಡ ಇದರಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದರೆ ದ ಸ್ಟಾರ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಸೊ ಈ ಸ್ಟಾರ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಏನು ಅಂತ ಅನ್ನೋದನ್ನು ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಸೊ ಈಗ ಈ 22 ಟೆಸ್ಟ್ಗಳನ್ನು ಯಾವ ರೀತಿ ನಾವು ಶೆಡ್ಯೂಲ್ ಮಾಡಿದ್ದೀವಿ ಅಂತ ನೋಡೋಣ. ಸೊ ಈಗ ಈ 22 ಟೆಸ್ಟ್ಗಳಲ್ಲಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 22 ಟೆಸ್ಟ್ ವಿ ಹ್ಯಾವ್ ಡಿಸೈನ್ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಈ ಮಾರ್ಚ್ 23 ಅನ್ನಷ್ಟರಲ್ಲಿ ಈ 22 ಟೆಸ್ಟ್ಗಳು ಕೂಡ ಮುಗಿಬೇಕು. ಅಟ್ ದ ಸೇಮ್ ಟೈಮ್ ಟು ಮೇಕ್ ದಮ್ ಮೋರ್ ಎಫೆಕ್ಟಿವ್, ಒಂದೊಂದು GS ಟೆಸ್ಟ್ಗಳ ಮಧ್ಯದಲ್ಲಿ 1 ವಾರದ ಗ್ಯಾಪ್ಗಳನ್ನ ಕೊಟ್ಟಿದ್ದೀವಿ. ಸೊ ಈ 1 ವೀಕಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್ ಎಂಟೈರ್ ಪೇಪರ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಗಿವ್ ದ ಟೆಸ್ಟ್ ಅನ್ನೋ ಥರ. ಸೊ ಈಗ ನಮ್ಗೆ ಗೊತ್ತಿರೋ ಹಾಗೆ GS 1, 2, 3 ಮತ್ತು 4 ಅನ್ನು ತಗೊಂಡಾಗ ಈಚ್ GS ಈಸ್ ಡಿವೈಡೆಡ್ ಇಂಟು 3 ಸೆಕ್ಷನ್ಸ್. ಸೊ 12 ಸೆಕ್ಷನ್ಸ್ ಟೋಟಲ್ ಆಗುತ್ತೆ. ಆ 12 ಸೆಕ್ಷನ್ಸ್ಗಳನ್ನು ವಿ ಹ್ಯಾವ್ ಡಿವೈಡೆಡ್ ಇಂಟು 8 ಪೇಪರ್ಸ್. ಸೊ ಈ 8 ಪೇಪರ್ಸ್ಗಳಲ್ಲಿ ಎಲ್ಲ ಸೆಕ್ಷನ್ಸ್ಗಳು ಕವರ್ ಆಗಿದೆ. ಆ್ಯಂಡ್ ಮಧ್ಯದಲ್ಲಿ ನಾವು essay ಪೇಪರ್ಗಳನ್ನು ಕೂಡ ವೀಕ್ ಡೇಸಲ್ಲಿ ಶೆಡ್ಯೂಲ್ ಮಾಡಿರೋದಿದೆ. ಸೊ ಇನ್ ದ್ಯಾಟ್ ವೇ ಯು ಕ್ಯಾನ್ ಈಸಿಲಿ ಏನಂತಂದರೆ ಸ್ಟಡಿ, ರಿವೈಸ್ ಆ್ಯಂಡ್ ದೆನ್ ಗಿವ್ ದ ಮೇನ್ಸ್ ಟೆಸ್ಟ್ ಅನ್ನೋ ಥರದ್ದು. ಸೊ ಈಗ ಅಟ್ ದ ಎಂಡ್ ಏನಂತಂದರೆ 9th ವರೆಗೂ ನಮಗೆ ಸೆಕ್ಷನಲ್ ಟೆಸ್ಟ್ಗಳು ಮುಗಿಯುತ್ತೆ. ಆ್ಯಂಡ್ 14, 15, 16ಗೆ ಫಸ್ಟ್ ಫುಲ್ ಲೆಂತ್ ಸೆಟ್ 1 ಮುಗಿಯುತ್ತೆ. ಅದೇ ರೀತಿ 21, 22 ಮತ್ತು 23ಗೆ ಸೆಕೆಂಡ್ ಸೆಟ್ ಆಫ್ ಫುಲ್ ಲೆಂತ್ ಟೆಸ್ಟ್ ವಿಲ್ ಬಿ ಕಂಪ್ಲೀಟೆಡ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಪ್ಲಾನ್ಡ್ ದ ಶೆಡ್ಯೂಲ್. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕದನ ಮೇನ್ಸ್ ಟೆಸ್ಟ್ ಸಿರೀಸ್ ಅಂತ ನೋಡಿದಾಗ ಹೌ ಡಿಫ್ರೆಂಟ್ ಇಸ್ ದಿಸ್ ಟೆಸ್ಟ್ ಸಿರೀಸ್ ಫ್ರಮ್ ಅದರ್ ಟೆಸ್ಟ್ ಸಿರೀಸ್. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಟಾರ್ ಮೆಂಟರ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಏನಿದು ಸ್ಟಾರ್ ಮೆಂಟರ್ಶಿಪ್ ಅಂತಂದರೆ, ಈಗ ಮೇನ್ಸ್ ಟೆಸ್ಟ್ ಸಿರೀಸ್ ಜಾಯ್ನ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ವಿಲ್ ಡಿವೈಡ್ ದಮ್ ಇಂಟು ಡಿಫ್ರೆಂಟ್ ಟೀಮ್ಸ್. ಸೊ ಈಗ ಟೀಮ್ ABC, ಫಾರ್ ಎಕ್ಸಾಂಪಲ್ ಟೀಮ್ ABCD ಈ ಥರದ ನಾವು ಟೀಮ್ಸ್ಗಳನ್ನು ಮಾಡ್ತೀವಿ. ಆ್ಯಂಡ್ ಈಚ್ ಟೀಮಲ್ಲಿ ಏನಂತಂದರೆ ಒಬ್ಬರು ಸರ್ವಿಂಗ್ ಆಫೀಸರ್ ಅಲಾಂಗ್ ವಿತ್ ದ್ಯಾಟ್ ಒಬ್ಬರು ಮೆಂಟರ್ನ ನಿಮಗೆ ಅಲಾಟ್ ಮಾಡೋವಂಥದ್ದು. ಸೊ ಈಗ ಆಫೀಸರ್ಸ್ ಅಲಾಂಗ್ ವಿತ್ ಮೆಂಟರ್ಸನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ, ಆಫೀಸರ್ಸ್ ರೆಗ್ಯುಲರ್ ಆಗಿ ನಮಗೆ ಗೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವೆನೆವರ್ ದೇ ಆರ್ ಅವೈಲೇಬಲ್ ಅಟ್ ದ್ಯಾಟ್ ಟೈಮ್ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಡೈಲಿ ಬೇಸಿಸ್ ಮೇಲೆ ನಿಮಗೆ ಗೈಡ್ ಮಾಡಲಿಕ್ಕೆ ಒಬ್ಬರು ರೆಗ್ಯುಲರ್ ಆಗಿ ಮೆಂಟರ್ಸ್ಗಳು ಕೂಡ ಈ ಟೀಮಲ್ಲಿ ಇರ್ತಾರೆ. ಆ್ಯಂಡ್ ದ್ಯಾಟ್ ಟೀಮ್ ವಿಲ್ ಟೇಕ್ ಕೇರ್ ಆಫ್ ದ ಎಂಟೈರ್, ಈ ಟೀಮಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲ ಸ್ಟೂಡೆಂಟ್ಸ್ಗಳ ಬಗ್ಗೆ ಈ ಆಫೀಸರ್ ಮತ್ತು ಮೆಂಟರ್ನ ಗೈಡೆನ್ಸಲ್ಲಿ ಆ ಟೀಮ್ ನಡ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಟೆಸ್ಟ್ ಸಿರೀಸ್ ಅನ್ನೋವಂಥದ್ದು. ಸೊ ಇಷ್ಟೆಲ್ಲ ಫೀಚರ್ಸ್ ಇರುವಂಥ ಟೆಸ್ಟ್ ಸಿರೀಸು 22 ಟೆಸ್ಟ್, ಆಲ್ 250 ಮಾರ್ಕ್ಸ್ ವಿತ್ ಸ್ಟಾರ್ ಮೆಂಟರ್ಶಿಪ್. ಇದರ ಫೀಸ್ ಏನು ಅಂತ ನೀವು ನೋಡೋದಾದರೆ ಆ್ಯಕ್ಚುಯಲ್ ಫೀಸ್ ಬಂದು 15,000 rupees ಇಸ್ ದ ಫೀಸ್. ಬಟ್ ಅರ್ಲಿ ಬರ್ಡ್ ಆಫರಲ್ಲಿ ನಿಮಗೆ 13,500ಗೆ ಸಿಗ್ತಾ ಇದೆ.
ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಗುಡ್ ನ್ಯೂಸ್ ಏನಂದರೆ ನಮ್ಮ ಕದನ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಯಾರು ತೊಗೊಂಡಿದ್ರಿ ಅವ್ರಿಗೆಲ್ಲ ಇನ್ನೂ ಒಂದು ಆಫರ್ ಇದೆ. ಸೊ ದಿಸ್ ಟೆಸ್ಟ್ ಈಸ್ ಜಸ್ಟ್ 11,500 ಫಾರ್ ಯು ಪೀಪಲ್. ಸೊ ಇಷ್ಟು ಏನಂತಂದರೆ ಕದನ ಮೇನ್ಸ್ ಟೆಸ್ಟ್ ಸೀರೀಸ್ನ ಫೀಚರ್ಸ್ಗಳಾಗಿತ್ತು. ಇದ್ರ ಜೊತೆಗೆ ಹಾಗಾದರೆ ಬೇರೆ ಏನೇನು ಇನಿಷಿಯೇಟಿವ್ಸ್ಗಳು ಅಪ್ಕಮಿಂಗ್ ಇದೆ ಮೇನ್ಸ್ಗೆ ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಚಾಲೆಂಜ್ ವಿಚ್ ಇಸ್ ಫ್ರೀ ಆಫ್ ಕಾಸ್ಟ್. ಹೌದು, ಈಗ ತುಂಬ ಜನ ವಿದ್ಯಾರ್ಥಿಗಳು ಏನಂತಂದರೆ ಡೌಟಲ್ಲಿ ಕೆಲವರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಂದು ಕ್ಲಿಯರ್ ಆಗುತ್ತಾ ಪ್ರಿಲಿಮ್ಸು, ನಾನು ಮೇನ್ಸ್ ಬರೀತೀನಾ ಇಲ್ವಾ ಅಂತ ಅನ್ನೋದು. ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ಎವ್ರಿ ಡೇ ಮೇನ್ಸ್ ಆನ್ಸರ್ ರೈಟಿಂಗ್ ಚಾಲೆಂಜನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ದಿಸ್ ಇಸ್ ಫಾರ್ ಬೋತ್ ಪೀಪಲ್. ಇವಾಗ ಯಾರ್ದು ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೀರಾ, ಯಾರ್ದು ಕ್ಲಿಯರ್ ಆಗಲ್ಲ ಅಂದ್ಕೊಂಡಿದ್ದೀರಾ, ಇಬ್ಬರೂ ಕೂಡ ಈ ಒಂದು ಫ್ರೀ ಇನಿಷಿಯೇಟಿವ್ನ ಬೆಸ್ಟ್ ಯೂಸ್ ಮಾಡ್ಕೊಡಿ. ಎವ್ರಿ ಡೇ ವಿಲ್ ಕಮ್ ಅಪ್ ವಿತ್ ದ ಕ್ವಶನ್, ಯು ಹ್ಯಾವ್ ಟು ರೈಟ್ ದ ಆನ್ಸರ್, ವಿಲ್ ಗಿವ್ ದ ಸಿನಾಪ್ಸಿಸ್ ಫಾರ್ ದಟ್ ಕ್ವಶನ್ಸ್ ಆಲ್ಸೋ. ಸೊ ದಟ್ ಈಸ್ ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಚಾಲೆಂಜ್. ಅದ್ರ ಜೊತೆಗೆ ಮೇನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್. ಸೊ ವಾಟ್ ಈಸ್ ಮೇನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂತ ನೋಡಿದ್ರೆ, KS ಮೇನ್ಸ್ನ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ಗಳೇನಿದ್ದಾವೆ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಗ್ರಿಕಲ್ಚರ್ ಸೈನ್ಸ್, ಲೈಫ್ ಸೈನ್ಸಸ್, ಎಥಿಕ್ಸ್, ಎಸ್ಸೆ, ಈ ರೀತಿಯಾದಂಥ ಎಕ್ಸ್ಕ್ಲೂಸಿವ್ ಮೇನ್ಸ್ ಟಾಪಿಕ್ಸ್ಗಳ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗಿರುತ್ತೆ ಮೇನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್. ಅದೇ ರೀತಿ ಮೇನ್ಸ್ ರಿವಿಷನ್ ಎಕ್ಸ್ಪ್ರೆಸ್ ಕೂಡ ಇದೆ. ಈ ಮೇನ್ಸ್ ರಿವಿಷನ್ ಎಕ್ಸ್ಪ್ರೆಸ್ ಅಲ್ಲಿ ಮೋಸ್ಟ್ ಪ್ರೊಬಬಲ್ ಟಾಪಿಕ್ ಡಿಪೆಂಡಿಂಗ್ ಅಪಾನ್ PYQ ಅನಾಲಿಸಿಸ್ ಮೇಲೆ, ಅದೇ ರೀತಿ ಕರೆಂಟ್ ಅಫೇರ್ಸ್ ಕಡೆ ಏನಿತ್ತು ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ನ್ಯೂಸಲ್ಲಿ ಏನಿತ್ತು, ಈ ಎಲ್ಲದರ ಬೇಸಿಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಎಕ್ಸಾಮ್ಸ್. ಸೊ ಯಾವುದು ಹೆಚ್ಚು ಸಾಧ್ಯತೆ ಇದೆ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗುವಂಥ ಟಾಪಿಕ್ಸ್ಗಳನ್ನು ಈ ಮೇನ್ಸ್ ರಿವಿಷನ್ ಎಕ್ಸ್ಪ್ರೆಸ್ ಅಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಏನಂತಂದರೆ ಮೇನ್ಸ್ ಅಭ್ಯಾಸ್. ಎಸ್, ನಾವು ಆಫ್ಟರ್ ದ ಹ್ಯೂಜ್ ಸಕ್ಸಸ್ ಆಫ್ ಏನಂತಂದರೆ ಪ್ರಿಲಿಮ್ಸ್ ಅಭ್ಯಾಸ ಟೆಸ್ಟ್ ಸೀರೀಸ್ ಥರನೇ ನಾವು ಮೇನ್ಸ್ ಅಭ್ಯಾಸನ ಕೂಡ ಲಾಂಚ್ ಮಾಡೋರಿದ್ದೀವಿ. ಸೊ ಈ ಮೇನ್ಸ್ ಅಭ್ಯಾಸ ಟೆಸ್ಟ್ ಸೀರೀಸಲ್ಲಿ ಎವ್ರಿ ಡೇ ಬೇಸಿಸ್ ಮೇಲೆ ದೆಲ್ ಬಿ ಕ್ವಶನ್ಸ್ ಗಿವನ್ ಆ್ಯಂಡ್ ದ ಆನ್ಸರ್ಸ್ ವಿಲ್ ಬಿ ಆಲ್ಸೋ ಡಿಸ್ಕಸ್ಡ್. ಸೊ ಈ ಮೇನ್ಸ್ ಅಭ್ಯಾಸ ಒಳಗಡೆ ಎವ್ರಿ ಡೇ ಆನ್ಸರ್ ರೈಟಿಂಗ್ ಚಾಲೆಂಜ್ ಥರ ಈ ಮೇನ್ಸ್ ಅಭ್ಯಾಸ ಕೂಡ ನಡ್ಕೊಂಡು ಹೋಗುತ್ತೆ. ಬಟ್ ದೀಸ್ ಮೇನ್ಸ್ ಎನ್ರಿಚ್ಮೆಂಟ್, ಮೇನ್ಸ್ ರಿವಿಷನ್ ಎಕ್ಸ್ಪ್ರೆಸ್ ಮತ್ತು ಮೇನ್ಸ್ ಅಭ್ಯಾಸ ಟೆಸ್ಟ್ ಸೀರೀಸ್ಗಳನ್ನು ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಪ್ರೋಗ್ರಾಮ್ಸ್ಗಳದ್ದು ಕೂಡ ನೀವು ಬೆನಿಫಿಟನ್ನು ಪಡ್ಕೊಳ್ಬೋದು. ಈ ಎಲ್ಲ ಮೇನ್ಸ್ ಇನಿಷಿಯೇಟಿವ್ಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಿಮ್ಮನ್ನು ಮೇನ್ಸ್ ಕ್ಲಿಯರ್ ಮಾಡೋದ್ರಿಂದ ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಸೊ ಇನ್ಯಾಕೆ ತಡ ಹಾಗಾದರೆ, ಜಾಯಿನ್ ಆಲ್ ದೀಸ್ ಇನಿಷಿಯೇಟಿವ್ಸ್ ಆ್ಯಂಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಆಲ್ ದ ಬೆಸ್ಟ್.